ಕಳೆದ ಒಂದು ವಾರದಿಂದ ಸಾಕಷ್ಟು ಸುದ್ದಿಯಲ್ಲಿರುವುದು ಹುಬ್ಬಳ್ಳಿ ಧಾರವಾಡ. ಅದರಲ್ಲಿ ಜಿಮ್, ಕೆಲವೊಂದಿಷ್ಟು ಜಿಮ್ಗಳಲ್ಲಿ ಸಾಕಷ್ಟು ಇವತ್ತು ಗಂಭೀರ ಆರೋಪ ಕೇಳಿ ಬಂದಿದ್ದು, ಜಿಮ್ಗಳು ಇವತ್ತು ಲಘು ಜೀವಾದನ ಕನ್ವರ್ಟ್ ಮಾಡುವಂತಹ ಕೇಂದ್ರಗಳು ಆಗ್ತಿದೆ ಅನ್ನೋದ್ರ ಬಗ್ಗೆ. ಈ ಸ್ಪಟ್ಟಿಗೆ ಹುಬ್ಬಳ್ಳಿ ಮತ್ತು ಧಾರವಾಡದ ಒಂದು ಜಿಮ್ ಅಸೋಸಿಯೇಷನ್ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದೆ. ಏನು ಪತ್ರ ಬರೆದಿದೆ ಅನ್ನೋದ್ರ ಬಗ್ಗೆ ಜಿಮ್ ಅಸೋಸಿಯೇಷನ್ ಪದಾಧಿಕಾರಿಗಳನ್ನ ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಸರ್ಕಾರಕ್ಕೆ ಇವತ್ತು ತಾವು ಪತ್ರ ಬರೆದಿರಿ. ಅದರಲ್ಲಿ ಇವತ್ತು ವಾಣಿಜ್ಯ ಹುಬ್ಬಳ್ಳಿ ಇರ್ಬೋದು ಮತ್ತು ಧಾರವಾಡ ಇರ್ಬೋದು, ಕಳೆದ ಒಂದು ವಾರದಿಂದ ಧಾರವಾಡದಲ್ಲಿ ಸಹಿತ ಜಿಮ್ ಟ್ರೈನರ್ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿತ್ತು. ಈಗ ಮತ್ತು ಹುಬ್ಬಳ್ಳಿಯಲ್ಲಿ ಇಬ್ಬರು ಜಿಮ್ ಟ್ರೈನರ್ ಮೇಲೆ ಆರೋಪ ಬಂದಿದೆ. ಈ ಪ್ರಕರಣ ಸಂಬಂಧ ತಾವು ಏನು ಹೇಳ್ತೀರಿ ಮತ್ತು ಈಗ ಸರ್ಕಾರಕ್ಕೆ ಏನು ಪತ್ರ ಬರೆದಿರಿ? ಸರ್, ನಾವು ಹೇಳಕ್ ಇಷ್ಟಪಡ್ತೀವಿ, ಇದೇನು ಟ್ರೈನರ್ ಈಗ ಪ್ರಕರಣ ಮಾಡಿದಾರಲ್ಲ, ಇವ್ರು ಯಾರು ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಗೆ ಆಗಲಿ ಯಾರು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಅವ್ರು ಯಾರು ಬಂದಿರಲ್ಲ ಸರ್. ಓನ್ ಆಗಿ ತಮ್ಮ ಜಿಮ್ಮಲ್ಲೇ ತಾವ ಟ್ರೈನರ್ ಆಗಿ ತಮ್ಮ ಜಿಮ್ಮಲ್ಲೇ ಪ್ರತಿಕೂಲವಾಗಿ ಅವ್ರು ಟ್ರೈನಿಂಗ್ ಮಾಡ್ಕೊಳ್ತಾ ಇದ್ದಾರೆ ಸರ್. ಹಾಗಾಗಿ ಈ ಪ್ರಾಬ್ಲಮ್ ಆಗಿದೆ. ಇವಾಗ ನೋಡಿ ಸರ್, ನಮ್ದು ಇದು ಕುಟುಂಬ ಇದೆ. ಧಾರವಾಡ ಡಿಸ್ಟ್ರಿಕ್ಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಆಗಲಿ, ಜಿಮ್ ಮಾಲಕರಾಗ್ಲಿ, ತರಬೇತರಾಗ್ಲಿ, ನಮ್ದೆಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ರೂಲ್ಸ್ ಇದೆ ಸರ್. ಜಿಮ್ ಅಲ್ಲಿ ಈ ತರ ಕ್ಯಾಮ್ರಾ, CC ಕ್ಯಾಮ್ರಾ ಎಲ್ಲ ಮೇಂಟೈನ್ ಮಾಡ್ಬೇಕಂತೇಳಿ. ಸೊ ಕೆಲವೊಬ್ರು ಹುಬ್ಬಳ್ಳಿ ಧಾರವಾಡ ಮಹಿಳೆಯರು ಆರೋಗ್ಯ ದೃಷ್ಟಿ ಇಟ್ಟುಕೊಂಡು ಜಿಮ್ಗೆ ಬರ್ತಾರೆ, ಈ ತರ ಬಲೆ ಬೀಸಿ ಈ ತರ ಮಾಡ್ತಾ ಇದ್ರು ಉದ್ದೇಶ ಇಟ್ಟುಕೊಂಡು. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಕ್ರೀಡಾ ಸಚಿವರಿಗೆ, ಕಾನೂನು ಸಚಿವರಿಗೆ ಎಲ್ಲರಿಗೂ ನಾವು ಪತ್ರ ಮುಖಾಂತರ, ಇವತ್ತು ಪೊಲೀಸ್ ಕಮಿಷನರ್ ಮುಖಾಂತರ ನಾವು ಎಲ್ಲರಿಗೂ ಪತ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿ ಹುಬ್ಬಳ್ಳಿಯಲ್ಲಿ ಆಗಲಿ ಕರ್ನಾಟಕ ರಾಜ್ಯಾದ್ಯಂತಲ್ಲಿ ಯಾವುದೇ ಮಹಿಳೆಯರಿಗೆ ಅನ್ಯಾಯ ಆಗಬಾರ್ದು, ಅಂತ ಅನ್ಯಾಯ ಆದ್ರೆ ಅದೇ ರೀತಿಯಾಗಿ ಕಾನೂನು ರೀತಿ ಸೂಕ್ತ ಕ್ರಮ ಜರುಗಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ಆದೇಶ ಹೊರಡಿಸಬೇಕಂತೇಳಿ ಧಾರವಾಡ ಜಿಲ್ಲಾ ದೇವದಾಡ ಸಂಸ್ಥೆಯಿಂದ ಎಲ್ಲಾ ಮಹಿಳೆಯರಿಗೆ, ರಾಜ್ಯದ ಜನತೆಗೆ ಯಾವತ್ತು ಫಿಟ್ನೆಸ್ ಆರೋಗ್ಯ ಇರೋದು, ಮಹಿಳೆಯರ ರಕ್ಷಣೆಗೆ, ಮಹಿಳೆಯರ ಆರೋಗ್ಯ ಕಾಪಾಡೋದು, ಆಮೇಲೆ ಜನತೆಯ ಆರೋಗ್ಯ ಕಾಪಾಡೋ ದೃಷ್ಟಿಯಿಂದ ನಾವು ಇವತ್ತು ಒಂದು ಲೆಟರ್ನ ಕೊಟ್ಟಿದ್ದೀವಿ ಸರ್. ಜಿಮ್ ಟ್ರೈನರ್ಗಳು ಲವ್ ಜಿಹಾದ್ನ ಒಂದು ಅಡ್ಡ ಆಗ್ತಿದ್ದಾವೆ, ಒಂದು ಟ್ರೈನಿಂಗ್ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಿದೆ ಸರ್. ಇದು ಲವ್ ಜಿಹಾದ್ ಅನ್ನೋದು ನಮ್ಮ ಜಿಮ್ಗೆ ಸಂಬಂಧಪಟ್ಟಿದ ವಿಷಯ ಅಲ್ಲ ಸರ್. ಪ್ರೀತಿ ಪ್ರೇಮ ಎಲ್ಲರೂ ಎಲ್ಲೇ ಬೇಕಾದ್ರೂ ಮಾಡ್ತಾರೆ ಸರ್. ಬರೀ ಜಿಮ್ಗೆ ತಗೊಳ್ತಾ ಇದ್ದಾರೆ ಸರ್. ಯಾಕಂದ್ರೆ ಜಿಮ್ ಅನ್ನೋದು ಸರ್ ಆರೋಗ್ಯ ಶಾಲೆ. ಇಲ್ಲಿ ಜಿಮ್ ಅಲ್ಲಿ ಯಾವ್ದು ಘಟನೆ ಆಗಿಲ್ಲ. ಯಾವುದೇ ಇಲ್ಲಿ ದೇವರ ಮನೆ ಇದ್ದಂಗೆ, ಆರೋಗ್ಯ ಶಾಲೆ ದೇವರ ಮನೆ ಇದ್ದಂಗೆ. ನಾವು ಜಿಮ್ ಒಳಗಡೆ ಹೋಗ್ಬೇಕಂದ್ರೆ ವಸ್ತುಗಳಿಗೆ ನಮಸ್ಕಾರ ಮಾಡಿ ಹೋಗ್ತೀವಿ. ಸೊ ಇಲ್ಲೇನಾಗಿದೆ ಅಂದ್ರೆ ಜಿಮ್ ಅಲ್ಲಿ ಮಾಡ್ಲಿಂಗ್, ಪಬ್ಗೆ ಕರ್ಕೊಂಡೋಗೋ ಬೇರೆ ಬೇರೆ ಜಿಮ್ ಅಲ್ಲಿ ಈ ತರ ನಡೀತಾ ಇದೆ ಸರ್. ಗೆಟ್ ಟುಗೆದರ್ ಪಾರ್ಟಿ, DJ ಪಾರ್ಟಿ, ಸ್ವಿಮ್ಮಿಂಗ್ ಅಲ್ಲಿ ಟ್ರೈನಿಂಗ್ ಮಾಡೋದು, ಈ ತರ ನಮ್ಮ ಜಿಮ್ ಅಲ್ಲಿ ಯಾವುದೇ ರೀತಿ ರೂಲ್ಸ್ ಇಲ್ಲ ಸರ್. ಏನೋ ಇದ್ರೆ ಜಿಮ್ 4 ಗೋಡೆ ಮಧ್ಯದಲ್ಲಿ ಸುಸಂಸ್ಕೃತವಾಗಿ ಒಂದು ಆರೋಗ್ಯ ದೃಷ್ಟಿ ಕಾಪಾಡಿಕೊಳ್ಳೋದು, ಟ್ರೈನರ್ಸ್ಗೆ ಈ ತರ ಪಕ್ಕದಲ್ಲಿ ನಿಂತು ಹೇಳ್ಕೊಡೋದು ಉದ್ದೇಶ ಇದೆ ಸರ್. ಟ್ರೈನರ್ಗೆ ಆ ತರ ಎಲ್ಲ ನಡಿಬೇಕು ಸರ್. ಈಗ ಕೆಲವೊಂದಿಷ್ಟು ತಮಗೆ ಇದೇ ರೀತಿ ಇರಬೇಕು ಅಂತ ಕೆಲವೊಂದಿಷ್ಟು ಸೂಚನೆಗಳನ್ನ ಇವತ್ತು ಪೊಲೀಸ್ ಆಯುಕ್ತರು ನೀಡಿದ್ದಾರೆ. ಆ ಸೂಚನೆಗಳು ತಾವು ನಡೆದುಕೊಳ್ತೀರಾ ಆ ಪ್ರಕಾರ? ಸರ್, ಪೊಲೀಸ್ ಆಯುಕ್ತರು ನೀಡಿದ ಸೂಚನೆಗಳು ಎಲ್ಲರೂ ಪಾಲಿಸಬೇಕಾದಂತ ನಿಯಮಗಳನ್ನು ಹೇಳಿದ್ದಾರೆ. ಯಾವುದೇ ರೀತಿ ಸ್ಟ್ರಿಕ್ಟ್ ಆಗಿ ಅಂತ ಯಾವುದೇ ಸೂಚನೆ ಇಲ್ಲ. ಎಲ್ಲರೂ ಪಾಲಿಸುವ ಸೂಚನೆಗಳು ಈಗಾಗಲೇ ಸುಮಾರು ಜಿಮ್ಗಳಲ್ಲಿ ಪಾಲಿಸ್ತಾ ಇದ್ದಾರೆ. ಮೇನ್ ಏನಂದ್ರೆ ಫೈರ್ ಇದ್ರದ್ದು, ಆಮೇಲೆ GST, ಆಮೇಲೆ ಏನೇನೋ ಪ್ರಾಬ್ಲಮ್ ಇದೆ ಅಲ್ಲ, CC ಕ್ಯಾಮ್ರಾ, ವಾಯ್ಸ್ CC ಕ್ಯಾಮ್ರಾ, ಏನೇನೋ ಪಾಯಿಂಟ್ಸ್ ಗಳು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಒಳ್ಳೆ ಮಾಹಿತಿಯನ್ನ ಪೊಲೀಸ್ ಆಯುಕ್ತರು ಕೊಟ್ಟಿದ್ರು ಸರ್. ಆ ವಿಷಯವಾಗಿ ನಾವೆಲ್ಲರೂ ಕರ್ನಾಟಕ ಹಾಗೂ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲಾ ಜಿಮ್ ಮಾಲೀಕರು ಸಂಪೂರ್ಣ ದೇವದಾಟಪುರಗಳು ಬೆಂಬಲವನ್ನು ಸೂಚಿಸ್ತೇವೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ವಾಣಿಜ್ಯ ನಗರಿ ಹುಬ್ಬಳ್ಳಿ ಮತ್ತು ಧಾರವಾಡ ಕಳೆದ ಒಂದು ವಾರದಿಂದ ಸಾಕಷ್ಟು ಸುದ್ದಿ ಇದೆ. ಅದು ಜಿಮ್ ಅನ್ನೋದ್ರ ಬಗ್ಗೆ. ಈಗ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅಂತ ಸರ್ಕಾರಕ್ಕೆ ಯಾವಾಗ ಒತ್ತಾಯಿಸ್ತೀರಿ, ಏನು ಮಾಡ್ತಿದ್ದೀರಿ? ಸರ್, ನಾವೆಲ್ಲರೂ ಕೂಡ್ಕೊಂಡು ಹುಬ್ಬಳ್ಳಿ ಧಾರವಾಡ ಜಿಮ್ ಅಸೋಸಿಯೇಷನ್ದಲ್ಲಿ ನಾವೆಲ್ಲ ಕೂಡ್ಕೊಂಡು ಈ ಜಿಮ್ ಇದರಲ್ಲಿ ಏನೇ ಅನೈತಿಕ ಘಟನೆಗಳು ಆಗ್ತಾ ಇದೆ, ಹೆಣ್ಮಕ್ಳ ದೌರ್ಜನ್ಯ ಆಯಿತು, ಇವರು ಮಿಸ್ಬಿಹೇವಿಯರ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಇವ್ರ ಮೇಲೆ ಕಠಿಣವಾದ ಕ್ರಮವನ್ನು ತಗೋಬೇಕನ್ನೋದು ಎಲ್ಲರ ಒಂದು ಕಟ್ಟುನಿಟ್ಟಾಗಿ ಇರೋದು ಪಾಲಿಸ್ಬೇಕು. ಆಮೇಲೆ ಎಲ್ಲ ಜಿಮ್ನಲ್ಲಿ CC ಕ್ಯಾಮ್ರಾ ಆಯಿತು, ಪ್ರತಿಯೊಂದು ಏನು ರೂಲ್ಸ್ ರೆಗ್ಯುಲೇಷನ್ ಇವತ್ತು ನಾವು ಮಾಡ್ತಿದ್ದಿಲ್ಲ ಮೊದಲು, ಇವಾಗೆಲ್ಲ ಕಂಪಲ್ಸರಿ ಆಗಿ ಪೊಲೀಸ್ ಕಮಿಷನರ್ ಸಾಹೇಬರು ಎಲ್ಲರೂ ಹೇಳಿದ್ದಾರೆ. ಆ ಪ್ರಕಾರ ನಾವೆಲ್ಲರೂ ಅದಕ್ಕೆ ಕಟ್ಟುಬದ್ಧಾಗಿ ನಾವು ಫಾಲೋ ಮಾಡ್ತೀವಿ. ಎರಡನೇದು ಏನಂತಂದರೆ, ಈಗ ಯಾರೇ ಟ್ರೈನರ್ ಎಲ್ಲೇ ಮಾಡ್ಬೇಕಂತಂದರೆ ಅವ್ನು ಸರ್ಟಿಫೈಡ್ ಇರಬೇಕು. ಅವ್ನು ಯಾರು ಏನು ಅವನ್ನೆಲ್ಲ ಹಿಂದೆ ಮುಂದಿಂದೆಲ್ಲ ಇನ್ಕ್ವೈರಿ ಮಾಡಬೇಕು. ಆಮೇಲೆ ಪೊಲೀಸರಿಗೆ ಅವನ ಬಗ್ಗೆ ಮಾಹಿತಿ ಕೊಡಬೇಕು. ಅಲ್ಲಿಂದ ನಾವು ಏನಿದೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬಂದ ಮೇಲೆ ಅವ್ರಿಗೆ ನಾವು ಟ್ರೈನರ್ ಅಂತಂದು ನಮ್ಮ ಜಿಮ್ನಲ್ಲಿ ಇಟ್ಕೋಬೇಕು. ಆಮೇಲೆ ಇದರ ಬಗ್ಗೆ ನಾವು ಆಲ್ರೆಡಿ ಏನಿದೆ ಹುಬ್ಬಳ್ಳಿ ಧಾರವಾಡ ನಿಮ್ಮ ಪತ್ರಕರ್ತರ ಮುಖಾಂತರ ನಾವು ಆಲ್ರೆಡಿ ಎಲ್ಲರಿಗೂ ನಾವು ಇದೇ ಮನವಿ ಮಾಡಿಕೊಂಡು ಇದು ಹೇಳ್ಕೊತ ಬಂದಿದ್ದೀವಿ. ಈಗ ಕಟ್ಟುನಿಟ್ಟಾಗಿ ಎಲ್ಲರೂ ಅದಕ್ಕೆ ಪಾಲನೆ ಮಾಡಬೇಕನ್ನೋದು ಅಷ್ಟೇ ನಮ್ಮ ವಿನಂತಿ. ಓಕೆ, ಥ್ಯಾಂಕ್ ಯು ಸರ್. ಸರ್, ತಾವೇನು ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದ್ರೆ ಹೋಗಿ ಏನು ಭೇಟಿಯಾಗಿ ಬರ್ತೀರಾ ಮುಖ್ಯಮಂತ್ರಿಗಳನ್ನ ಏನಾದರೂ? ಈಗಾದ್ರೆ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಸಂಘ ವತಿಯಿಂದ ಈಗ ಪತ್ರ ಮುಖಾಂತರ ನಾವು ಅವರಿಗೆ ತಿಳಿಸಲಾಗಿದೆ. ಹಾಗೂ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಆದಂಥ ನಮ್ಮ ನೆಚ್ಚಿನ ಶಶಿಕುಮಾರ್ ಸರ್ ಅವರ ಮಾರ್ಗದರ್ಶನ ಪ್ರಕಾರವಾಗಿ ನಾವು ನಡೀತಾ ಇದ್ದೇವೆ. ಇವತ್ತೇನು ಅವರು ಹೆಲ್ತ್ ಆಗಲಿ, ಆಮೇಲೆ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟಿಂದ ಏನು ಮಾಡಬೇಕಾದಾಗಲಿ, GST ಆಗಲಿ, ಆಮೇಲೆ ಟ್ರೈನರ್ಸ್ ಆಗಲಿ, ಅವ್ರು ಯಾವ ರೀತಿ ನಡ್ಕೋಬೇಕು ಏನು ಅಂತ ಅತಿ ಸೂಕ್ಷ್ಮದಿಂದ, ಅತಿ ಸರಳತೆಯಿಂದ ನಮಗೆಲ್ಲ ತೋರಿಸಿದ್ರು. ಯಾವುದೇ ಒಂದು ಎಲ್ಲೇ ನಡೆದಂಥ
ಘಟನೆಗಳನ್ನ ಇಲ್ಲಿ ತಂದು ಜಿಮ್ ಮೇಲೆ ಹೊಣೆ ಹಾಕೋದು ಅದು ತುಂಬಾನೇ ದೊಡ್ಡ ತಪ್ಪು. ಯಾಕಂದ್ರೆ ನಾವು ಶರೀರವೇ ಸಂಪತ್ತು ಶರೀರವೇ ಭಾಗ್ಯ ಅಂತ ನಾವು ಶರೀರ ಕಾಪಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಇವಾಗ ಎಷ್ಟೋ ಜನ ಒಂದು ಡ್ರಿಂಕ್ಸ್ ಮಾಡಿ ರಾತ್ರಿ ಎಲ್ಲ ಅಡ್ಡಾಡ್ತಿರ್ತಾರೆ, ಪಬ್ಗಳಲ್ಲಿ ಡಿಜೆಗಳಲ್ಲಿ ಕುಣಿದು ಹೊರಗಡೆ ಬರ್ತಾ ಇರ್ತಾರೆ. ಆ ಹೆಣ್ಮಕ್ಳಾಗ್ಲಿ ಅವರ ಮನೆಯಲ್ಲಿ ತಂದೆ ತಾಯಿಗಳು ಅವ್ರ ಮೇಲೆ ಗಮನ ಹರಿಸಂಗಿಲ್ಲ. ಈ ಜಿಮ್ಗಳಲ್ಲಿ ಬಂದಾಗ ಮಾತ್ರ ಜಿಮ್ ಅಲ್ಲಿ ಟಾರ್ಗೆಟ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಹೌದು, ಖಂಡಿತವಾಗ್ಲೂ ಯಾರೇ ತಪ್ಪು ಮಾಡಿದ್ರು ತಪ್ಪೇನೆ, ಆ ತಪ್ಪನ್ನ ಆಲಿಸ್ಲಿಕ್ಕಾಗಲ್ಲ. ಸೊ ಅದೇನ್ ತಪ್ಪಿದೆ, ಆ ಕ್ರಮಗಳು ಏನಿದೆ ಅದಕ್ಕೆ ಕಾನೂನು ಅಂತಿದೆ, ಆ ಕಾನೂನು ಸುವ್ಯವಸ್ಥೆಯಿಂದ ನಾವು ಕಾನೂನು ಪ್ರಕಾರ ನಾವು ನಡ್ಕೋತೀವಿ ಸರ್. ಇದು ಥ್ಯಾಂಕ್ ಯು. ನಮ್ಮ ಜಿಮ್ಗಳಂದ್ರೆ ನಾವು ದೇವರ ಮನೆ ಅಂತೇಳಿ ಪೂಜೆ ಮಾಡ್ತೀವಿ. ಅಂತಹ ದೇವರ ಮನೆಯಲ್ಲಿ ನಾವು ಇಂತಹ ಕೃತ್ಯಗಳನ್ನು ಮಾಡೋದಿಲ್ಲ. ಕೆಲವೊಂದಿಷ್ಟು ಜಿಮ್ಗಳಲ್ಲಿ ಇಂತಹ ಘಟನೆಗಳು ಆಗ್ತಿದ್ದಾವೆ. ಅಂತಹವರ ಮೇಲೆ ಸರ್ಕಾರ ಇವತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. ಹೀಗಾಗಿ ನಾವು ಸರ್ಕಾರಕ್ಕೆ ಒಂದು ಪತ್ರದ ಮುಖಾಂತರ ಒಂದು ಮನವಿ ಸಲ್ಲಿಸಿದ್ದೇವೆ. ಒಂದರ ಸರ್ಕಾರ ಇಲ್ಲಿ ಅಂದ್ರೆ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಸರಿಯಾದಂಥ ಒಂದು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾವು ಆಗ್ರಹಿಸ್ತಿದ್ದೇವೆ ಅನ್ನೋದು ಎಲ್ಲ ಏನು ಹುಬ್ಬಳ್ಳಿ ಧಾರವಾಡ ಒಂದು ಜಿಮ್ ಅಸೋಸಿಯೇಷನ್ ಪದಾಧಿಕಾರಿಗಳ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಎಲ್ಲ ಟಿ5 ಹುಬ್ಬಳ್ಳಿ.